ಕಾರ್ಯಕರ್ತರು ಪ್ರಗತಿಪರರು ಎಲ್ಲರನ್ನೂ ಒತ್ತಾಯ ಮಾಡ್ತೇವೆ. ನಾವೆಲ್ಲರೂ ಸಾವಿರಾರು ಜನ ಜೈಲಿಗೆ ಹೋದ್ರು ಚಿಂತೆ ಇಲ್ಲ, ಇದನ್ನು ಮಾತ್ರ ಬಿಡಬಾರ್ದು. ನಾವು ತೀವ್ರವಾದ ಹೋರಾಟ ಮಾಡಬೇಕಾಗುತ್ತೆ. ನಾಳೆ ಮೈಸೂರಿನಲ್ಲೂ ಹೋರಾಟ ಮಾಡ್ತೀವಿ. ಇದು ನಿರಂತರವಾಗಿ ಬಳ್ಳಾರಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಇದನ್ನ ಕೈ ಬಿಡಲೇಬೇಕು. ರೈತರಿಗೆ ಹಚ್ಚಿ, ಕರ್ನಾಟಕದ ರೈತರಿಗೆ ಹಚ್ಚಿ. ಯಾವ ಹರಿಯಾಣದವನು ಈಗಾಗಲೇ ಬೆಂಗಳೂರಿನಲ್ಲಿ ಆಸ್ಪತ್ರೆ ಕೊಟ್ಟಂತ ಕ್ವಿಂಟಾಲ್ ಭೂಮಿ ರಿಯಲ್ ಎಸ್ಟೇಟ್ ಪ್ರೆಸ್ಟೀಜ್ ಜೊತೆ ಸೇರಿ ರಿಯಲ್ ಎಸ್ಟೇಟ್ ಆಗಿದೆ. ಇದೇ ಜಿಂದಾಲ್ ಇವತ್ತು ಜಿಂದಾಲ್ಗೆ ರಾಜ್ಯ ಮಾಡ್ತಾ ಇದ್ದಾರೆ. ಒಳ್ಳೆಯದಲ್ಲ. ಇದೇ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಚಾರ ಹೇಳ್ತೀನಿ. ಬೆಂಗಳೂರು ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ರೇಪ್ ಜಾಸ್ತಿ ಆಗ್ತಾ ಇದೆ. ನಾವು 31ನೇ ತಾರೀಕು ಅಕ್ಕಿ ಬೆಲೆಯಿಂದ ರೇಪ್ ವಿರುದ್ಧ ತೀವ್ರ ಹೋರಾಟವನ್ನು ಮಾಡ್ತೇವೆ. ಮತ್ತು ಕುಡಿಯುವ ನೀರಿಗೆ ನಮ್ಮ ನೀರಿನ ಮಂತ್ರಿ ಹೇಳ್ತಾರೆ, ಯಾರು ಏನಾದ್ರು ಮಾಡಿಕೊಡಿ, ನಾನು ಬೆಲೆ ಏರಿಸ್ತೀನಿ ಅಂತ. ಯಾವ ಕಾರಣಕ್ಕೂ ಏರಿಸಬಾರ್ದು. ನೀರಿನ ಬೆಲೆಯನ್ನ ಏರಿಸಬಾರ್ದು. ಬಸ್ಸಿನ ದರವನ್ನು ಏರಿಸಬಾರ್ದು. ನೀವು ಒಂದು ಕಡೆ ಉಚಿತ, ಮತ್ತೊಂದು ಕಡೆ ಜನಕ್ಕೆ ತೊಂದರೆ, ಒಳ್ಳೆಯದಲ್ಲ. ಈ ಬಗ್ಗೆ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಜಿಂದಾಲ್ಗೆ ಭೂಮಿ ಕೊಡಬಾರ್ದು. ಇದರ ಎಷ್ಟು ಹಣ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟಿ ಖನಿಜ ಭೂಮಿಯಲ್ಲಿದೆ. ಇದೆಲ್ಲ ಈಗಾಗಲೇ 6,500 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಒಬ್ಬ ಕನ್ನಡದವರಿಗೆ ಉದ್ಯೋಗ ಇಲ್ಲ. ಎಲ್ಲ ಬರೀ ಹಿಂದಿ. ಈ ರೀತಿ ಇದೆ. ತೋರಣಗಲ್ನಲ್ಲೂ ಚಳವಳಿ ಮಾಡ್ತೀವಿ, ಜಿಂದಾಲ್ ಮುಂದೆ ಚಳವಳಿ ಮಾಡ್ತೀವಿ. ಅಂತಿಮವಾಗಿ ಜೈಲ್ ಚಳವಳಿಗೆ ಹೋರಾಟ ಮಾಡ್ತೀವಿ.